ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂದು ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ಏಷ್ಯಾ ಕಪ್ನ ಫೈನಲ್ ಪಂದ್ಯ ಆರಂಭ ಆಗ್ತಿದೆ. 44 ವರ್ಷಗಳ ಬಳಿಕ ಭಾರತ ಮತ್ತು ಪಾಕ್ ಈ ಒಂದು ಏಷ್ಯಾ ಕಪ್ನಲ್ಲಿ ಫೈನಲ್ ಪಂದ್ಯ ಆಡ್ತಾ ಇದೆ. 1984ರಲ್ಲಿ ಏಷ್ಯಾ ಕಪ್ ಆರಂಭವಾಗಿತ್ತು. ಇನ್ನು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಭಾರತ ಮತ್ತು ಪಾಕ್ ನಡುವೆ ಒಂದೇ ಒಂದು ಫೈನಲ್ ಕೂಡ ಏಷ್ಯಾ ಕಪ್ನಲ್ಲಿ ಆಗಿರಲಿಲ್ಲ. ಬಟ್ ಇದೀಗ ಈ ಬಾರಿ ಭಾರತ ವರ್ಸಸ್ ಪಾಕ್ ನಡುವೆ ಮೊಟ್ಟ ಮೊದಲ ಬಾರಿಗೆ 44 ವರ್ಷಗಳ ಬಳಿಕ ಈ ಒಂದು ಫೈನಲ್ ಪಂದ್ಯ ಏಷ್ಯಾ ಕಪ್ನಲ್ಲಿ ಆರಂಭ ಆಗ್ತಿದೆ. ಈ ಒಂದು ಪಂದ್ಯಕ್ಕೆ ಮಳೆ ಬಂದರೆ ರಿಸರ್ವ್ ಡೇ ಇರುತ್ತಾ, ಅದರ ಹೆಡ್ ಟು ಹೆಡ್ ಹೇಗಿದೆ, ಬಟ್ ಇಂಡಿಯಾ ವರ್ಸಸ್ ಪಾಕ್ ನಡುವಿನ ಭಾರತ ತಂಡದ ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಮೊದಲಿಗೆ ಭಾರತ ಮತ್ತು ಪಾಕ್ ನಡುವಿನ ಏಷ್ಯಾ ಕಪ್ನಲ್ಲಿ ಹೆಡ್ ಟು ಹೆಡ್ ನೋಡ್ತಾ ಹೋದರೆ ಇಲ್ಲಿಯವರೆಗೆ ಭಾರತ ಮತ್ತು ಪಾಕ್ ತಂಡಗಳು 21 ಬಾರಿ ಏಷ್ಯಾ ಕಪ್ನಲ್ಲಿ ಮುಖಾಮುಖಿಯಾಗಿದೆ. ಅದರಲ್ಲಿ ಭಾರತ 12 ಪಂದ್ಯದಲ್ಲಿ ಗೆದ್ದರೆ ಪಾಕ್ ತಂಡ 6, ಭಾರತ 6 ಸೋತರೆ ಪಾಕ್ ತಂಡ 12 ಪಂದ್ಯ ಸೋತಿದೆ. ನೋ ರಿಸಲ್ಟ್ ಎರಡೂ ತಂಡ ಕೂಡ 3 ಬಾರಿ, ಯಾವುದೇ ರಿಸಲ್ಟ್ ಇಲ್ಲದೆ ಪಂದ್ಯ ವಾಶೌಟ್ ಆಗಿದ್ದು 3 ಬಾರಿ. ಇನ್ನು ಈ ಒಂದು ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜಸ್ಪ್ರೀತ್ ಬುಮ್ರಾ ತಂಡಕ್ಕೆ ಬಂದು ಹರ್ಷಿತ್ ರಾಣಾ ಹೊರಗೆ ಹೋಗುವ ಎಲ್ಲ ಸಾಧ್ಯತೆ ಇದೆ. ಇದೇ ತರ ಹರ್ಷದೀಪ್ ಮತ್ತು ನಮ್ಮ ಬುಮ್ರಾ ಅವರು ಈ ಒಂದು ಪ್ಲೇಯಿಂಗ್ 11ನಲ್ಲಿ ನಾವು ನೋಡ್ಬೋದು. ಹಾಗಾದ್ರೆ ಪ್ಲೇಯಿಂಗ್ 11 ಯಾವ ತರ ಇದೆ ಭಾರತ ತಂಡದ ಅಂತ ಕೇಳ್ತಾ ಹೋದ್ರೆ, ಎಂದಿನಂತೆ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಆರಂಭಿಸಿದರೆ, ನಂಬರ್ 3 ಸೂರ್ಯಕುಮಾರ್ ಯಾದವ್, ನಂಬರ್ 4 ತಿಲಕ್ ವರ್ಮಾ, ನಂಬರ್ 5 ಸಂಜು ಸ್ಯಾಮ್ಸನ್ ಇದ್ರೆ, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಲ್ಲಿ ಅಕ್ಷರ್ ಪಟೇಲ್ ನಮ್ಮ ತಂಡದ ಇದು ಆಲ್ರೌಂಡರ್ ಕೆಟಗರಿ. ಅದೇ ತರ ಬಾಲಿಂಗ್ ವಿಭಾಗ ನೋಡ್ತಾ ಹೋದ್ರೆ ಹರ್ಷದೀಪ್, ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಇದು ನಮ್ಮ ತಂಡದ ಬಾಲಿಂಗ್ ವಿಭಾಗ. ಹೀಗಾಗಿ ಇದು ಭಾರತ ತಂಡ ಒಂದು ಬಲಿಷ್ಠ ತಂಡವಾಗಿ ಕಾಣ್ತದೆ. ಬಟ್ ಆಲ್ರೆಡಿ ನಾವು ಪಾಕಿಸ್ತಾನ ತಂಡವನ್ನ 2 ಬಾರಿ ಏಷ್ಯಾ ಕಪ್ನಲ್ಲಿ ಇದೇ ಬಾರಿಯ ಏಷ್ಯಾ ಕಪ್ನಲ್ಲಿ ಬಗ್ಗು ಬಡಿದಿದ್ವಿ. ಬಟ್ ಇದೀಗ ಈ ಒಂದು ಪಂದ್ಯದಲ್ಲಿ ಕೂಡ ಪಾಕ್ ತಂಡವನ್ನ ಬಗ್ಗು ಬೆಳೆದು ಭಾರತ ಪಾಕ್ ವಿರುದ್ಧ 44 ವರ್ಷಗಳ ಬಳಿಕ ಫೈನಲ್ ಪಂದ್ಯ ಗೆಲ್ಲುತ್ತಾ ಅಂತ ಕಾದೋಣ. ಆದರೆ ಈ ಒಂದು ಪಂದ್ಯಕ್ಕೆ ಮಳೆ ಬಂದ್ರೆ ಏನ್ ಆಗಲಿದೆ ಅಂತ ಹೇಳ್ತಾ ಹೋದ್ರೆ, ಸೆಪ್ಟೆಂಬರ್ 28ಕ್ಕೆ ಮಳೆ ಬಂದ್ರೆ ಅದನ್ನ ಸೆಪ್ಟೆಂಬರ್ 29ಗೆ ಇಲ್ಲಿ ರಿಸರ್ವ್ ಡೇ ಕೂಡ ಇರುತ್ತೆ. ಅಂದ್ರೆ ಈ ಒಂದು ಪಂದ್ಯಕ್ಕೆ ಮಳೆ ಬರುವ ಎಲ್ಲ ಸಾಧ್ಯತೆಯನ್ನು ಕೂಡ ಕಡಿಮೆ ಅಂತ ಹೇಳ್ಬೋದು. ಅಂದರೆ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ 50% ಟೆಂಪರೇಚರ್ ಇರುವ ಸಾಧ್ಯತೆ ಇದೆ. ಇದು ಪ್ಲೇಯರ್ಸ್ಗಳಿಗೆ ಸ್ವಲ್ಪ ಆಡೋಕೆ ಕೂಡ ಇಲ್ಲಿ ಕಷ್ಟ ಆಗ್ಬೋದು. ಈ ಒಂದು ಪಿಚ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಪಿಚ್, ಜೊತೆಗೆ ಕೆಲವೊಂದು ಓವರ್ನಲ್ಲಿ ಇದು ಫಾಸ್ಟ್ ಬೌಲರ್ ಜೊತೆಗೆ ಸ್ಪಿನ್ನರ್ಸ್ಗೂ ಕೂಡ ಇಲ್ಲಿ ಹೆಲ್ಪ್ ಆಗ್ಬೋದು. ಇದು ಏನಪ್ಪಾ ಅಂದ್ರೆ ಇಂಡಿಯಾ ವರ್ಸಸ್ ಪಾಕ್ ನಡುವಿನ ಹೆಡ್ ಟು ಹೆಡ್, ಹಾಗೆ ಪ್ಲೇಯಿಂಗ್ 11 ಜೊತೆಗೆ ಈ ಒಂದು ಪಂದ್ಯದ ರೇನ್ ಅಪ್ಡೇಟ್ ಅಂತಾನೆ ಇಲ್ಲಿ ಹೇಳ್ಬೋದು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.